ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಲಯ ಮಟ್ಟದ ಕ್ರೀಡಾಕೂಟ, ಕ್ರೀಡೆಯಲ್ಲಿ ಪಾಲ್ಗೊಂಡು ಪ್ರತಿಭೆಯನ್ನ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಈಗ ವಾರ್ತೆಗಳ ವಿವರ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಂಪಿ ಪರಿಸರದಲ್ಲಿ ಶಾಂತಿಗಾಗಿ ಪಾರಂಪರಿಕ ನಡಿಗೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಹಂಪಿ ಪರಿಸರದಲ್ಲಿ ಪಾರಂಪರಿಕ ನಡಿಗೆ ನಡೆಸಿ ಸ್ಮಾರಕಗಳಿಗೆ ತೆರಳುವ ವಿವಿಧ ರಸ್ತೆಗಳ ಕುರಿತು ಪರಿಚಯಿಸಿಕೊಡಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಮುಜರಾಯಿ ಇಲಾಖೆ, ಭಾರತೀಯ ಪುರಾತತ್ವ ಇಲಾಖೆ, ಜಿಲ್ಲಾ ಪ್ರವಾಸಿ ಮಾರ್ಗದರ್ಶಿಗಳು ಹಾಗೂ ಕಮಲಾಪುರದ ಹೋಟೆಲ್ ಮಯೂರ ಭುವನೇಶ್ವರಿರವರ ಸಹಭಾಗಿತ್ವದಲ್ಲಿ ಹಂಪಿಯ ಎದುರು ಬಸವಣ್ಣ ಮಂಟಪದಿಂದ ಮಾತಂಗ ಪರ್ವತದವರೆಗೆ ಪಾರಂಪರಿಕ ನಡಿಗೆ ನಡೆಸಲಾಯಿತು. ಹಳೆಯ ಸರ್, ಹಳೆಯದಂದ್ರೆ ಪೂರ್ತಿ ಅಲ್ಲ. ಆ ಟೈಮಲ್ಲಿ ಅವರು ಹೌದು ಸರ್, ತುಂಬ ಎಕ್ಸಲೆಂಟ್ ಇದೆ. ಒಂದು ಗುಹೆ ಇದೆ ಸರ್, ಗುಹೆಯಲ್ಲಿ ಭಕ್ತಿ ಮಾಡ್ತಾರೆ ಸರ್. ಧ್ಯಾನ ಮಂದಿರ ಸರ್. ಬಟ್ ಅಲ್ಲಿ ಸ್ಟೆಪ್ಸ್ ಮಾತ್ರ ತುಂಬ ಸರಳವಾಗಿದೆ. ಯಾರು ಹೆಂಗೆ ಬೇಕಾದ್ರೆ ಅಲ್ವಾ ಪಲ್ಲಕ್ಕಿ ತಗೊಂಡು ಗಿಡ ಕಾಣ. ಇನ್ನು ಹಂಪಿ ಪರಿಸರದ ಕಲ್ಲುಗುಡ್ಡಗಳ ನಡುವೆ ಅನೇಕ ಸ್ಮಾರಕಗಳು ಇವೆ. ಅವುಗಳನ್ನ ವೀಕ್ಷಿಸಲು ಹಲವು ಮಾರ್ಗಗಳಿವೆ. ಹಾಗಾಗಿ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರಿಗೆ ಮಾರ್ಗಗಳನ್ನ ಪರಿಚಯಿಸಿ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಹಿನ್ನೆಲೆಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ನಿಮಿತ್ತ ಪಾರಂಪರಿಕ ನಡಿಗೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಈ ವೇಳೆ ತಿಳಿಸಿದ್ದಾರೆ. ನಾಳೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರಯುಕ್ತ ಇವತ್ತು ಹಂಪಿಯಲ್ಲಿ ಒಂದು ಹೆರಿಟೇಜ್ ವಾಕನ್ನು ಮಾಡ್ತಾ ಇದ್ದೀವಿ. ಈ ಹೆರಿಟೇಜ್ ವಾಕ್ ಮಾಡೋಂಥ ಉದ್ದೇಶ ಏನು ಅಂದರೆ, ಪ್ರವಾಸಿಗರಿಗೆ ಇಲ್ಲಿ ಹಂಪಿನಲ್ಲಿ ಅನೇಕ ದಾರಿಗಳಿದೆ. ಕೆಲವು ದಾರಿಗಳ ಬಗ್ಗೆ ಪ್ರವಾಸಿಗರಿಗೆ ಮಾಹಿತಿ ಇರೋದಿಲ್ಲ. ಈ ರೀತಿ ನಾವು ಒಂದು ಹೆರಿಟೇಜ್ ವಾಕ್ ಮಾಡೋದ್ರಿಂದ ಅನೇಕ ದಾರಿಗಳ ಪರಿಚಯ ಜೊತೆಗೆ ಇನ್ನೂ ನೋಡದೇ ಇರತಕ್ಕಂಥ ಮಾನ್ಯುಮೆಂಟ್ಸ್ಗಳಿಗೆ ಟೂರಿಸ್ಟ್ ಬಂದಾಗ ಆ ಮಾನ್ಯುಮೆಂಟ್ಸ್ಗಳ ಪರಿಚಯ ಆಗಲಿ ಅಂತ, ಮತ್ತು ಹಂಪಿನಲ್ಲಿ ನಮಗೆ ಪ್ರತಿ ವರ್ಷ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನೂ ಆ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರ ಜೊತೆಗಾಗಿ ಅವರಿಗೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಮತ್ತು ಯಾವ ರೀತಿ ಇಲ್ಲಿಗೆ ಬರೋದಾದರೆ ಯಾವ್ಯಾವ ಮಾನ್ಯುಮೆಂಟ್ಸನ್ನು ನೋಡ್ಬೋದು ಅನ್ನೋ ತಿಳುವಳಿಕೆ ನೀಡುವ ಸಲುವಾಗಿ ಪ್ರವಾಸೋದ್ಯಮವನ್ನು
ಉತ್ತೇಜಿಸುವ ಸಲುವಾಗಿ ನಾವು ಇವತ್ತು ಜಿಲ್ಲಾಡಳಿತದ ಪರವಾಗಿ ಹೆರಿಟೇಜ್ ವಾಕನ್ನು ಮಾಡ್ತಾ ಇದ್ದೀವಿ. ಹೊಸಪೇಟೆ ಸಖಿ ಟ್ರಸ್ಟ್ನಿಂದ ದೇವದಾಸಿ ತಾಯಂದಿರರು ಮತ್ತು ಮಕ್ಕಳ ಘನತೆ ಹಾಗೂ ಸುಸ್ಥಿರತೆಯ ಸಮಾವೇಶ ಕೈಗೊಳ್ಳಲಾಗಿತ್ತು. ಈ ವೇಳೆ ದೇವದಾಸಿ ಕುಟುಂಬದಲ್ಲಿನ ಉನ್ನತ ಶಿಕ್ಷಣ ಕಲಿಯುತ್ತಿರುವ ಯುವಜನರಿಗೆ ಸಖಿ ಟ್ರಸ್ಟ್ನಿಂದ ಶೈಕ್ಷಣಿಕ ಧನ ಸಹಾಯ ನೀಡಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಒಳಾಂಗಣ ಸಭಾಭವನದಲ್ಲಿ ಕೈಗೊಂಡ ಸಮಾವೇಶವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಸಖಿ ಟ್ರಸ್ಟ್ನ ನಿರ್ದೇಶಕಿ ಡಾಕ್ಟರ್ ಎಂ ಭಾಗ್ಯಲಕ್ಷ್ಮಿರವರು ಮಾತನಾಡಿ, ದಲಿತ ಸಮುದಾಯಗಳ ಮಹಿಳೆಯರ ಹಾಗೂ ಮಹಿಳಾ ಕೂಲಿ ಕಾರ್ಮಿಕರನ್ನ ಮುಖ್ಯವಾಹಿನಿಗೆ ತರುವ ಉದ್ದೇಶವನ್ನಿರಿಸಿಕೊಂಡು ಕಳೆದ 22 ವರ್ಷಗಳಿಂದ ಸಖಿ ಟ್ರಸ್ಟ್ ಕೆಲಸ ಮಾಡಿಕೊಂಡು ಬರುತ್ತಿದೆ. ಅನೇಕ ಕಾರಣಗಳಿಂದಾಗಿ ದೇವದಾಸಿ ಪದ್ಧತಿ ಇಂದಿಗೂ ಜೀವಂತವಾಗಿರುವುದು ಕಂಡುಬಂದಿದೆ. ಸರ್ಕಾರದ ಯೋಜನೆಗಳನ್ನ ಇಂಥವರಿಗೆ ಕೊಡಿಸಿ ದೇವದಾಸಿ ಪದ್ಧತಿಯನ್ನ ನಿರ್ಮೂಲನೆ ಮಾಡುವಲ್ಲಿ ನಮ್ಮ ಟ್ರಸ್ಟ್ ಕೆಲಸ ಮಾಡುತ್ತಿದೆ ಎಂದರು. ಲಿಟ್ರಸಿ ಈ ಜಿಲ್ಲೆಗಳಲ್ಲಿ, ಅದರಲ್ಲೂ ದಲಿತ ಲಿಟ್ರಸಿ, ಅದರಲ್ಲೂ ಹೆಣ್ಮಕ್ಳ ಲಿಟ್ರಸಿ ತುಂಬಾ ಕಡಿಮೆ ಇರೋ ಅಂಶಗಳಿಂದ ಇಟ್ಕೊಂಡು ನಾವು ಈ ಒಂದು ಸಖಿ ಕೆಲಸವನ್ನ ಶುರು ಮಾಡಿದ್ವಿ. ಮುಖ್ಯವಾಗಿ ಸಖಿ ಕೆಲಸ ಶುರು ಮಾಡಿದ್ದು ದಲಿತ ಕುಟುಂಬಗಳ ಹೆಣ್ಮಕ್ಳು, ಅದರಲ್ಲೂ ಶಿಕ್ಷಣಕ್ಕೆ ವಿಮುಖರಾಗಿರೋರು, ಮತ್ತೆ ದೇವದಾಸಿ ತಾಯಂದಿರ ಮಕ್ಕಳು, ದಿನಗೂಲಿ ಮಕ್ಕಳು, ಈ ತರದ ಕುಟುಂಬಗಳಿಂದ ಶಿಕ್ಷಣದ ಅವಕಾಶ ವಂಚಿತತೆಯಿಂದ, ಉದ್ಯೋಗದ ಅವಕಾಶ ವಂಚಿತತೆಯಿಂದ, ಆಹಾರ ಎಲ್ಲ ತರದ ಮೂಲಭೂತ ಅಭದ್ರತೆಗಳಿಂದ ವಂಚಿತರಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಶಿಕ್ಷಣದ ಮೂಲಕ ಎಲ್ಲ ಅಸಮಾನತೆಗಳಿಗೂ ಉತ್ತರ ಕಲ್ಪಿಸ್ಲಿಕ್ಕೆ ಆಗುತ್ತಾ ಅಂತಕ್ಕಂಥ ಒಂದು ಆಲೋಚನೆಯಿಂದ ನಾವು ಸಖಿ ಕಾರ್ಯಕ್ರಮಗಳನ್ನ 2002ರಲ್ಲಿ ಆರಂಭಿಸಿದ್ವಿ. ಈ ವರ್ಷಕ್ಕೆ 22 ವರ್ಷಗಳಾಗಿದ್ದು, 20 ವರ್ಷಗಳ ನಮ್ಮ ಈ ಪಯಣದಲ್ಲಿ ಯಾರ ಜೊತೆ ನಾವು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಶುರು ಮಾಡಿದ್ವಿ, ಅದಕ್ಕೆ ಖಂಡಿತ ನಮಗೆ 22 ವರ್ಷಗಳಲ್ಲಿ ಸಾಕಷ್ಟು ಸಕ್ಸಸ್ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಸಮಾರಂಭಕ್ಕೆ, ಈ ಒಂದು ಸಮಾವೇಶಕ್ಕೆ ಘನತೆ ಮತ್ತೆ ಸುಸ್ಥಿರತೆಯ ಸಮಾವೇಶ ಅಂತ ನಾವು ಇಟ್ಟಿದ್ದೀವಿ. ಯಾಕಂದ್ರೆ ಪ್ರತಿ ಸರಿ ನಾವು ಈ ಒಂದು ಜಾಗೃತಿ ಸಮಾವೇಶಗಳನ್ನ ಪ್ರತಿ ವರ್ಷ ಮಾಡ್ತೀವಿ. ತಾಯಂದಿರು ಮಕ್ಕಳನ್ನ ಕೂಡಿಸಿ ರಾಜ್ಯ ದೇವದಾಸಿ ಹೆಲ್ಪ್ ಡೆಸ್ಕ್ ಅನ್ನ ನಾವು ಕೆಲಸ ಮಾಡ್ತಾ ಇದ್ವಿ, ಜಿಲ್ಲಾ ಹೆಲ್ಪ್ ಡೆಸ್ಕ್ ಅನ್ನು ಸಹ ಕೆಲಸ ಮಾಡ್ತಾ ಇದ್ದೀವಿ ಸಖಿಯಿಂದ. ಇವತ್ತು ಈ ಜಿಲ್ಲೆಗಳಲ್ಲಿ 15 ಜಿಲ್ಲೆಗಳಲ್ಲಿ ಇದೆ. ಮತ್ತೆ ಅನೇಕ ಕಾರಣಗಳಿಗಾಗಿ ಇದು ಇನ್ನ ಜೀವಂತವಾಗಿದೆ. ಅಂದ್ರೆ ಬಡತನ ಆಗಿರ್ಬೋದು, ಈ ಮನೆಗಳಲ್ಲಿ ಇರ್ತಕ್ಕಂಥ ಸಾಕ್ಷರತೆ ಪ್ರಮಾಣ ಕಡಿಮೆ ಇರೋದು, ಮಾಹಿತಿಯ ಕೊರತೆ, ಮೂಲಭೂತ ಸೌಲಭ್ಯಗಳ ವಂಚಿತತೆ, ಮೌಢ್ಯ, ಸಂಪ್ರದಾಯ, ಆಮೇಲೆ ಆರ್ಥಿಕ ಹಿಂಜರಿತ, ಆಮೇಲೆ ಬೇರೆ ಬೇರೆ ತರದ ಒತ್ತಡಗಳು, ಒಂದಲ್ಲ ಅನೇಕ ಕಾರಣಗಳಾಗಿ ಈ ಪದ್ಧತಿ ಇವತ್ತಿಗೂ ಸಹ ಜೀವಂತವಾಗಿದೆ. ಈ ಪದ್ಧತಿ ಜೀವಂತವಾಗಿರ್ತಕ್ಕಂಥ ಮನೆಗಳಲ್ಲಿ ಇವತ್ತು ಅನೇಕ ತಾಯಂದಿರು ಮತ್ತೆ ಮಕ್ಕಳಿಗೆ ಮಾನಸಿಕ ಮತ್ತೆ ದೈಹಿಕ ಕಾಯಿಲೆಗಳಿದೆ, ಅಪೌಷ್ಟಿಕತೆ ಇದೆ, ಶಕ್ತಿಹೀನತೆ ಇದೆ, ರಕ್ತಹೀನತೆ ಇದೆ, ಡ್ರಾಪ್ಔಟ್ಸ್ ಇದ್ದಾರೆ, ಎಲ್ಲ ತರದ ಮೂಲಭೂತ ಸೌಕರ್ಯಗಳಿಂದ ವಂಚಿತತೆ ಇದೆ. ಸೊ ಈ ಒಂದು ವಿಚಾರಗಳಿಗಾಗಿ ನಾವು ಕೆಲಸ ಮಾಡಿದ್ರೆ ಸಾಲದು, ಸರ್ಕಾರದ ಜೊತೆಗೆ ನಾವು ಕೈಗೂಡಿಸಿ ಕೆಲಸ ಮಾಡಬೇಕು. ಈ ಒಂದು ನೆಲೆಯಲ್ಲಿ ನಾವು ಸರ್ಕಾರದ ಜೊತೆಗೆ ಕೊಂಡಿಯಾಗಿ ಸರ್ಕಾರದ ಅನೇಕ ಯೋಜನೆಗಳನ್ನ ಜನರಿಗೆ ಹೇಳ್ತಕ್ಕಂಥದ್ದು, ಮತ್ತೆ ಅದನ್ನ ಪಡ್ಕೊಳ್ತಕ್ಕಂಥ ಹಂತದಲ್ಲಿ ನಾವು ಸಾಕಷ್ಟು ನಿರಂತರವಾಗಿರ್ತಕ್ಕಂಥ ಒಂದು ಚರ್ಚೆ, ಸಂವಾದ, ಜನಪರ ವಕಾಲತ್ತುಗಳನ್ನ ಮಾಡ್ತಾನೆ ಜನ ಮತ್ತೆ ಸರ್ಕಾರದ ಮಧ್ಯಸ್ಥಿಕೆ ಕೊಂಡಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಯೋಜನೆಗಳು ತಾಯಂದ್ರಿಗೆ ಪಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ನಾವು ಶ್ರಮ ವಹಿಸಿದ್ದೀವಿ. ಇದ್ರ ಮೂಲಕ ಇವತ್ತು ಮುಖ್ಯವಾಗಿ ವಸತಿ ಯೋಜನೆ ಆಗಿರ್ಬೋದು, ಮದುವೆ ಪ್ರೋತ್ಸಾಹಧನ ಆಗಿರ್ಬೋದು, ಶೈಕ್ಷಣಿಕವಾಗಿ ಸಿಗ್ತಾ ಇರ್ತಕ್ಕಂಥದ್ದು ಇದಾಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಸುಮಾರು ಯೋಜನೆಗಳು ಸರ್ಕಾರದ ನೆಲೆಯಲ್ಲಿ ಸಿಗ್ಬೇಕಾಗಿರೋದಕ್ಕೆ ಪ್ರಯತ್ನಕ್ಕೆ ನಾವು ಜೊತೆಯಾಗಿದ್ದೀವಿ. ಜೊತೆಗೆ ನರೇಗಾ ಕೂಡ ಹೆಣ್ಮಕ್ಳಿಗೆ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಸಹ ಕೆಲಸ ಮಾಡ್ತಾ ಇದ್ದೀವಿ. ಬಳಿಕ ದೇವದಾಸಿ ಕುಟುಂಬದ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಸಖಿ ಟ್ರಸ್ಟ್ನಿಂದ ಶೈಕ್ಷಣಿಕ ಧನ ಸಹಾಯ ನೀಡಲಾಯಿತು. ನಂತರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಮಾತನಾಡಿ, ರಾಜ್ಯದಲ್ಲಿ ಸುಮಾರು 40 ರಿಂದ 45 ಸಾವಿರ ದೇವದಾಸಿಯರಿದ್ದಾರೆ. ವಿಜಯನಗರ ಜಿಲ್ಲೆಯೊಂದರಲ್ಲೇ 9,000 ದೇವದಾಸಿಯರಿದ್ದಾರೆ. ಇದು ಶೋಚನೀಯ ಸಂಗತಿ. ಮಹಿಳೆಯರಿಗೆ ಶಿಕ್ಷಣದ ಕೊರತೆಯಿಂದಾಗಿ ಈ ಪದ್ಧತಿ ಕಾಣಸಿಗುತ್ತಿದೆ.
ಅಪಮಾನ ಅವಮಾನ ಸಹಿಸಿಕೊಂಡು ದೇವದಾಸಿ ಪದ್ಧತಿಯಿಂದ ಹೊರಗೆ ಬರಬೇಕು. ನಿಮಗೆ ಹಾಗೂ ನಿಮ್ಮ ಮಕ್ಕಳ ಸಹಕಾರಕ್ಕೆ ಜಿಲ್ಲಾಡಳಿತ ಸದಾ ಸಿದ್ಧವಾಗಿರುತ್ತದೆ ಎಂದು ಭರವಸೆ ನೀಡಿದರು. ಮತ್ತು ರಾಜ್ಯದಲ್ಲಿ ಸುಮಾರು 40-45 ಸಾವಿರ ನಮ್ಮ ಸರ್ವೆ ಪ್ರಕಾರ ದೇವದಾಸಿಗಳಿದ್ರೆ ಅದರಲ್ಲಿ ಸುಮಾರು 9,000 ವಿಜಯನಗರ ಜಿಲ್ಲೆಯಲ್ಲಿದೆ. ಅಂದರೆ ಅಷ್ಟೊಂದು ಯಾಕೆ ವಿಜಯನಗರ ಜಿಲ್ಲೆಯಲ್ಲಿ ಬಂತು? ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಅತ್ಯಂತ ಹಿಂದುಳಿದ ಜಿಲ್ಲೆನೂ ಅಲ್ಲ. ಬೇರೆ ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಹೋಗ್ತಂದ್ರೆ ಆಮೇಲೆ ಸಾಕ್ಷರತೆಯಲ್ಲಿ ಕೂಡ ತುಂಬ ಹಿಂದುಳಿದಿಲ್ಲ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ. ಬಹುಶಃ ಏನಾದರೂ ಹಿಂದೆ ಆ ರೀತಿ ಪದ್ಧತಿಗಳು ಕಂಟಿನ್ಯೂ ಆಗುವ ಇದರ ಬಗ್ಗೆ ಅವರು ಸರ್ವೆ ಮಾಡಿದ್ದಾರೆ. ಯಾವುದೇ ಒಂದು ದೇಶಗಳು ಅಭಿವೃದ್ಧಿ ಹೊಂದಬೇಕಾದ್ರೆ, ಅಭಿವೃದ್ಧಿಯಲ್ಲಿ ಇದ್ದಾರೆ ಅಂದರೆ ಅಲ್ಲಿ ಮಹಿಳೆಯರಿಗೆ ಗೌರವ ಇರಬೇಕು. ಮಹಿಳೆಯರಿಗೆ ಗೌರವ, ಮಹಿಳೆಯರ ಅಭಿವೃದ್ಧಿ ಇದ್ದರೆ ದೇಶದ ಪ್ರಗತಿ ಕಾಣೋದು ಬಹಳ ಸಾಧ್ಯ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ದೇಶ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿದೆ ಪ್ರಪಂಚದಲ್ಲಿ. ಆದರೂ ಕೂಡ ಎಲ್ಲೋ ಕೆಲವು ಈ ರೀತಿಯ ಒಂದು ಪದ್ಧತಿಗಳು ನಾವು ಕೊಡ್ತಕ್ಕಂಥ ಗೌರವವನ್ನು ಕಡಿಮೆ ಮಾಡಿಸಿದೆ ಅನ್ನೋದು ಭಾವನೆ ಪಡಬೇಕಾಗುತ್ತೆ. ನಮಗೆ ಸಂಸ್ಕೃತದಲ್ಲಿ ಹೇಳ್ತೀವಿ ನಾವು, ಯತ್ರ ನಾರಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಅಂದರೆ ದೇವತೆಗಳು ಕೂಡ ಮಹಿಳೆಯರನ್ನು ಗೌರವಿಸ್ತಾರೆ. ಆನಾಡ್ ಬೈ ಗಾಡೆಸಸ್. ದೇವತೆಗಳು ಮಹಿಳೆಯರನ್ನು ಗೌರವಿಸ್ತಾರೆ ನಮ್ಮ ದೇಶದಲ್ಲಿ. ಅಂಥ ವ್ಯವಸ್ಥೆಯಲ್ಲಿ ಇದ್ದಾಗ ಕೂಡ ಇದು ಯಾಕೆ ಈ ರೀತಿ ಪದ್ಧತಿ ಬಂತು ಅನ್ನಲಿಕ್ಕೆ ಅನೇಕ ಕಾರಣಗಳಿರ್ಬೋದು. ಮತ್ತು ಈಗ ನಾವು ಹಿಂದೆ ಹೋಗ್ಲಿಕ್ಕಿಂತ ಮುಂದೆ ಹೋಗೋದು ಒಳ್ಳೆಯದು. ಅದನ್ನು ಯಾವ ರೀತಿ ನಾವು ನಿರ್ಮೂಲನೆ ಮಾಡಬೇಕು ಅಂತ ಮೊನ್ನೆ ನಾವು ಕೆಲವು ಇಲ್ಲ ಸರ್, ಈಗಲೂ ಕೆಲವು ಕಡೆ ನಡೀತಾ ಇದೆ ಅಂತ ಹೇಳಿದ್ರು. ಅದು ಇಲ್ಲಿ ಕೆಲವು ಕಡೆ ನಡೀತಾ ಇದೆ ಅಂತ ಹೇಳಿ ಸಹಜ. ಇವ್ರು ಹೇಳ್ತಾ ಇದ್ರು ಅಪಮಾನ ಅವಮಾನ ಸಹಜ. ಈ ಅಪಮಾನ ಅವಮಾನ ಯಾರಿಗೂ ಬಿಟ್ಟಿಲ್ಲ, ದೇವತೆಗಳಿಗೂ ಬಿಟ್ಟಿದ್ದಾರಾ? ದೇವತೆಗಳಿಗೂ ಬಿಡೋದಿಲ್ಲ. ಹಾಗಾಗಿ ಅಪಮಾನ ಅವಮಾನ ಸಹಜ. ಮತ್ತು ಅದನ್ನು ಮೀರಿ ನಾವು ಬೆಳಿಬೇಕಾಗುತ್ತೆ. ನಾವು ಅದನ್ನು ಕಿವಿಗೆ ಕೇಳಿಸ್ಕೋಬಾರ್ದು. ಅಪಮಾನ ಅವಮಾನಗಳು ಇರ್ಬೋದು, ಅದನ್ನು ಮೀರಿ ಬೆಳೆದಿದ್ದರಿಂದ ಇವತ್ತು ಅವರು ಈ ಒಂದು 8 ಜನ ಬಂದಿದ್ದಾರಂತೆಲ್ಲ ಉತ್ತಮ ಸಾಧನೆ ಮಾಡಿರ್ತಕ್ಕಂಥದ್ದು. ಆ ಅಪಮಾನ ಅವಮಾನಗಳಿಗೆ ನಾವು ಕಿವಿ ಕೊಡಬಾರ್ದು. ಹಾಗಾಗಿ ಜನಗಳು ನಮ್ಮ ಮನೆಯಲ್ಲೇ ಅನೇಕ ತೊಂದರೆಗಳಿದ್ರೂ ಕೂಡ ಇದಕ್ಕೆ ದೇವದಾಸಿ ಪದ್ಧತಿಗಿಂತ ದೊಡ್ಡ ತೊಂದರೆ ಮನೆಯಲ್ಲಿ ಇದ್ರೂ ಕೂಡ ಬೇರೆಯವರಿಗೆ ಅಪಮಾನ ಅವಮಾನ ಮಾಡೋದು ಸಹಜ ಇದೆ. ಅದನ್ನೆಲ್ಲ ನೀವು ಮೀರಿ ಬೆಳಿಬೇಕು ಅಂದರೆ ಶಿಕ್ಷಣ ಒಂದೇ. ನೀವು ಒಂದು ಶಿಕ್ಷಣ ನಿಮ್ಮ ಮನೆಯಲ್ಲಿ ಒಬ್ಬರು ಯಾರಾದರೂ ಶಿಕ್ಷಣ ಚೆನ್ನಾಗಿ ಕಲಿತರು ಅಂದರೆ ಈ ಪದ್ಧತಿ ಎಲ್ಲ ಹೋಗಿ ಏನು ಭಾಗ್ಯಲಕ್ಷ್ಮಿ ಅವರು ಹೇಳಿದ್ರಲ್ಲ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಹಾರ, ಒಳ್ಳೆಯ ಚಿಂತನೆ, ಆರ್ಥಿಕ ಸದೃಢತೆ ಎಲ್ಲವೂ ಕೂಡ ಮನೆಯಲ್ಲಿ ಬರುತ್ತೆ. ಹಾಗಾಗಿ ಏನೋ ಗೊತ್ತಿದೆಯೋ ಅಥವಾ ಯಾವುದೋ ಒಂದು ಸಂಪ್ರದಾಯದ ಒಡ್ಡೆತೆಗೆ ಒಳಗಾಗಿ ತಮ್ಮ ಕುಟುಂಬಗಳು ಈ ರೀತಿಯ ಒಂದು ಪದ್ಧತಿಯಲ್ಲಿ ಇದ್ದರೂ ಕೂಡ ಈಗ ಅದರಿಂದ ಹೊರಗೆ ಬರಲಿಕ್ಕೆ ನಿಮ್ಮ ಕುಟುಂಬಗಳು ಆ ಅವಮಾನಗಳಿಂದ ಹೊರಗೆ ಬರಲಿಕ್ಕೆ, ಯಶಸ್ಸನ್ನು ಕಾಣಲಿಕ್ಕೆ ಶಿಕ್ಷಣವನ್ನು ಹೆಚ್ಚಿಗೆ ನಿಮ್ಮ ಮಕ್ಕಳಿಗೆ ಕೊಡಿಸಿ. ಮತ್ತು ಸರ್ಕಾರ ಕೂಡ ತಮ್ಮ ಜೊತೆಗಿದೆ. ಈಗಾಗಲೇ ಸರ್ವೆ ಮಾಡಿದ ಪ್ರಕಾರ 9,000 ಇದ್ದರೂ ಕೂಡ ಇನ್ನೂ ಸರ್ವೆ ಪಟ್ಟಿಯಿಂದ ಹೊರಗಿರೋರು ಕೂಡ್ಲಿಗೆ ತುಂಬ ಜನ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಮತ್ತೆ ಸರ್ಕಾರದ ಹಂತದಲ್ಲಿ ಕೇಳಲಾಗಿದೆ. ಮತ್ತೆ ಅದನ್ನು ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅವರಿಗೆ ವಸತಿ ರೈತರು, ನಿವೇಶನ ರೈತರಿಗೂ ಕೂಡ ಪಟ್ಟಿಯನ್ನು ಮಾಡಿ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಿಮ್ಮನ್ನು ಮುಖ್ಯ ವಾಹಿನಿಯಲ್ಲಿ ತರಬೇಕು ಅನ್ನೋದು ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಉದ್ದೇಶವಾಗಿದೆ. ಅದಕ್ಕೆ ಈ ಸಖಿ ಟ್ರಸ್ಟ್ ಅಥವಾ ನಿಮ್ಮೆಲ್ಲ ಸದಸ್ಯರ ಸಲಹೆ ಮತ್ತು ಸಹಕಾರದಿಂದ ನಾವು ಜಿಲ್ಲಾಡಳಿತ ನಡೆಯುತ್ತೆ. ತಾವೆಲ್ಲರೂ ಕೂಡ ಈ ರೀತಿಯ ಸಂಘಟನೆಗಳಿಂದ ಮುಕ್ತರಾಗಬೇಕು. ಬರೀ ಈ ಸಂಘಟನೆ ನೆಕ್ಸ್ಟ್ ಮತ್ತೆ ಮುಂದಿನ ವರ್ಷ ಮಾಡಬೇಕಾದ್ರೆ ಕಡಿಮೆ ಬರಬೇಕು ಪರ್ಸೆಂಟೇಜ್. ನಮಗೆ ಏನಾದರೂ ಆರೋಗ್ಯದ ವ್ಯವಸ್ಥೆ ಇದ್ದರೆ ನಾನು ಒಪ್ಪಂದ ನಮ್ಮ ಜಿಲ್ಲಾಡಳಿತ ಯಾವತ್ತೂ ನಿಮಗೆ ಸದಾ ಸಿದ್ಧವಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ನಿಮಗೆ ವಿಶೇಷವಾಗಿ ಆ ರೀತಿ ಏನಾದರೂ ನ್ಯೂಟ್ರಿಷನಲ್ ಮಾಲ್ಫಂಕ್ಷನಿಂಗ್ ಏನಾದರೂ ಇದ್ದರೆ ಅಥವಾ ಆರೋಗ್ಯದ ದೃಷ್ಟಿಯಲ್ಲಿ ಏನಾದರೂ ಇದ್ದರೆ ನನಗೆ ವೈಯಕ್ತಿಕವಾಗಿ ಅದನ್ನು ಭೇಟಿ ಆಗ್ಬೋದು ಅಥವಾ ನಿಮ್ಮ ಸಖಿ ಟ್ರಸ್ಟ್ ಮುಖಾಂತರ ಮಾಡಿದರೆ ವಿಶೇಷವಾಗಿ ಅವರಿಗೆ ಆರೋಗ್ಯದ ವ್ಯವಸ್ಥೆಯನ್ನು ನಾನು ಮಾಡಿಸ್ಕೊಡ್ಲಿಕ್ಕೆ ಜಿಲ್ಲಾಡಳಿತ ಸದಾ ಸಿದ್ಧವಿದೆ. ಶಿಕ್ಷಣದಲ್ಲಿ ಕೂಡ ನಾವು ಯಾರಾದರೂ ಒಳ್ಳೆಯ ಶಾಲೆಗೆ ಹೋಗಿದ್ರೆ ನಮಗೆ ಅಲ್ಲಿ ಒಂದು ರಿಸರ್ವೇಷನ್ ಇದೆ. ಅತಿ ಹೆಚ್ಚು ಪ್ರಾಧಾನ್ಯತೆ ಹೊಂದಿರತಕ್ಕಂಥ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಬೇಕಾದ್ರೆ ದೇವದಾಸಿಯವರ ಮಕ್ಕಳಿಗೆ ಕೂಡ ಒಂದು ಅವಕಾಶ ಇದೆ, ಒಂದು ರಿಸರ್ವೇಷನ್ ಇದೆ. ಬಹುಶಃ ಭಾಳ ಜನ ಗೊತ್ತಿರಲಿಕ್ಕಿಲ್ಲ. ಅದನ್ನು ತಾವು ಕೂಡ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಹಾಕಿದರೆ
ಅಲ್ಲಿ ಕೂಡ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಒಂದು ಅವಕಾಶ ಇದೆ, ಅದಕ್ಕೂ ಕೂಡ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಮಾನವನಿಗೆ 60 ವರ್ಷ ತುಂಬಿದ ಬಳಿಕ ಅವರಲ್ಲಿ ಅರಳು ಮರಳು ಆಗೋದು ಸಾಮಾನ್ಯ. ಹೀಗೆ ಅರಳು ಮರಳು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವರ್ಲ್ಡ್ ಆಲ್ಝೈಮರ್ಸ್ ದಿನಾಚರಣೆ ಮಾಡಿಕೊಂಡು ಬರುವ ಮೂಲಕ ವೃದ್ಧರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಹೀಗೆ ನಗರದ ಸರ್ಕಾರಿ 100 ಹಾಸಿಗೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ, ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಜಿಲ್ಲಾ ವೈದ್ಯಾಧಿಕಾರಿ ಡಾ ಶಂಕರ್ ನಾಯ್ಕ್ ರವರು ಮಾತನಾಡಿ 60 ವರ್ಷ ತುಂಬಿದ ನಾಗರಿಕರಲ್ಲಿ ಅರಳು ಮರಳು ಆಗೋದು ಕಂಡುಬರುತ್ತದೆ. ಇದು ಯಾವುದೇ ರೋಗವಲ್ಲ. ಹೀಗೆ ಅರಳು ಮರಳು ಲಕ್ಷಣ ಇದ್ದ ನಾಗರಿಕರನ್ನ ಮಾನಸಿಕವಾಗಿ, ಶಾರೀರಿಕವಾಗಿ ನೋಡಿಕೊಳ್ಳುವುದರ ಜೊತೆಗೆ ಅವರೊಂದಿಗೆ ಪ್ರೀತಿಯಿಂದ ಸಮಾಲೋಚನೆ ನಡೆಸಿ ಸಕಾಲಕ್ಕೆ ಮಾತ್ರೆ, ಆರೋಗ್ಯ ತಪಾಸಣೆ, ವ್ಯಾಯಾಮ, ಊಟೋಪಚಾರ ಮಾಡಿದ್ದಲ್ಲಿ ಅವರಲ್ಲಿರುವ ಅರಳು ಮರಳನ್ನ ನಿವಾರಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. 2022ರಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸಾಯಿತು. ಪ್ರಾರಂಭಿಕವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಆಯಿತು. ಸೊ ಅದನ್ನು ಹಂತ ಹಂತವಾಗಿ ಬೇರೆ ಜಿಲ್ಲೆಗಳನ್ನು ವಿಸ್ತರಿಸಲಾಗಿದೆ. ಅದು ನಮ್ಮ ಜಿಲ್ಲೆಗೂ ಬಂದಿದೆ. ಇದರ ಉದ್ದೇಶ ಏನಪ್ಪ ಅಂದರೆ, ಈ 60 ವರ್ಷದ ಮೇಲ್ಪಟ್ಟವರಿಗೆ ಯಾಕೆ ಅರಳು ಮರಳು ಆಗ್ತೈತೆ, ಅರಳು ಮರಳಕ್ಕೂ ಆಗಲಿಕ್ಕೆ ಅಂದರೆ ಈ ಡಿಮೆನ್ಷನ್ ಮರೆಯಲಿಕ್ಕೆ, ಅಂದರೆ ಮೆಮೊರಿ ಲಾಸ್, ನೆನಪಿನ ಶಕ್ತಿ ಹೋಗೋದಕ್ಕೆ, ಆಮೇಲೆ ಅವರ ಬಿಹೇವಿಯರ್ಸ್ನಲ್ಲಿ ಅವ್ರು ಯಾವ ರೀತಿ ಬಿಹೇವಿಯರ್ಸ್ ಅಂದರೆ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ, ಮನೆಯಲ್ಲಿರಲಿ, ದೊಡ್ಡವರಿರಲಿ, ಸಣ್ಣ ಮಕ್ಕಳಿರಲಿ, ಇರಿಟೇಬಲ್ ಆಗೋದು, ಅಂದರೆ ಸಿಟ್ ಮಾಡೋದು, ಯಾರ ಮೇಲೆ ಜಾಸ್ತಿ ಎಲ್ಲರಿಗೂ ಕೂಡ್ಸ್ಕೊಂಡು ಮಾತಾಡೋದು. ಸೊ ಅಂಥ ಒಂದು ಪ್ರಕರಣಗಳನ್ನು ಇಟ್ಕೊಂಡು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಬೇಕು. ಈಗ ನಮ್ಮ ಹೊಸದಾಗಿ ಜಿಲ್ಲೆ ಬಂದಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಿರೋದು 60 ವರ್ಷ ಮೇಲ್ಪಟ್ಟ ಎಲ್ಲ ತಾಯಂದಿರಿಗೆ ಅಥವಾ ಹಿರಿಯರು ಇವರಿಗೆ ಆ ಕಾಯಿಲೆ ಅಂತಾರೆ, ಇದು ಸಿಂಪ್ಟಮ್ಸ್. ಸೊ ಅದಕ್ಕೆ ನಾವು ಬೇಕಾಗಿರೋದು ಏನಪ್ಪ ಅಂದರೆ, ನಾವು ಸುಮ್ಮನೆ ಏನೋ ಅವ್ರ ಮನೆ ಕೂಡೋದು ಬೇಡ. ಆಸ್ಪತ್ರೆಯಲ್ಲಿ ಈ ಒಂದು ಕಾಯಿಲೆಗೆ, ಈ ಒಂದು ಸಿಂಪ್ಟಮ್ಸಿಗೆ ಒಂದು ವಿಂಗ್, ಅಂದರೆ ಒಂದು ವಿಂಗ್ ಇಲ್ಲಿ ರೆಡಿ ಆಗಿದೆ. ಅದಕ್ಕೆ ತಕ್ಕಂಗೆ ಡಾಕ್ಟರ್ಸ್ ಇರ್ತಾರೆ, ಒಂದೆಲ್ಲ ಸಿಬ್ಬಂದಿಗಳು ಇರ್ತಾರೆ. ಸೊ ನಾವು ಮನೆಯಲ್ಲೇ ಕೂತು ಸುಮ್ಮನೆ ಇದೇನಪ್ಪ ನಂದು ಆಯ್ತು ಅಂತ ಹೇಳೋದಕ್ಕಿಂತಲೂ ಇದಕ್ಕೆ ಕಾರಣ ಆಗ್ತಕ್ಕಂಥದ್ದೇನು, ಒಂದು ಕೆಲವರಿಗೆ ಕಿವಿ ಕೇಳಿಸಿಲ್ಲ. ಸೊ ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ಟ್ರೀಟ್ಮೆಂಟ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಏನು ಬೇಕಪ್ಪ ಅಂದರೆ ಮನೆಯ ವಾತಾವರಣ. ಅಂಥ ತಾಯಂದರಿಗೆ ಅಥವಾ ಹಿರಿಯರಿಗೆ ನಾವೇನು ಮಾಡಬೇಕು, ಅವ್ರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡಬೇಕು. ಕೇರ್ ತಗೋಬೇಕು. ಕಣ್ಣಿನ ತೊಂದರೆ ಇರ್ತದೆ, ಕಣ್ಣಿಗೆ ತೋರಿಸ್ಬೇಕು. ಕಿವಿ ಕೇಳಿಸ್ಲಿಲ್ಲ ಅಂದರೆ ಮಷಿನ್ ಹಾಕ್ಸಿರ್ಬೇಕು, ಮಷಿನ್ ಹಾಕ್ಸ್ಬೇಕು. ಅದು ಅಲ್ಲದೆ BP ಶುಗರಿಗೆ ಟ್ರೀಟ್ಮೆಂಟ್ ತೊಗೋಬೇಕು. ಅದು ಎಲ್ಲ ಬಿಟ್ಟು ಸ್ವಲ್ಪ ಮಾನಸಿಕವಾಗಿರ್ತದೆ, ಅದಕ್ಕೆ ಮಾನಸಿಕಗೂ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಕೇವಲ ನಾವು ಒಂದು ಕಡೆ ಕುದುರೋದಲ್ಲ, ಸ್ವಲ್ಪ ಯೋಗ, ವಾಕಿಂಗು ಅಂಥವೆಲ್ಲ ಮಾಡಬೇಕು. ನಮ್ಮ ಫಿಸಿಕಲಿ ಚೆನ್ನಾಗಿರ್ಬೇಕು, ಗಟ್ಟಿರ್ಬೇಕು, ಮಾನಸಿಕವಾಗಿ ಸ್ಥಿರ ಇರಬೇಕು. ಫಿಸಿಕಲಿ, ಮೆಂಟಲಿ ಮತ್ತು ಎಲ್ಲ ಕಡೆ ಸಾರ್ವಜನಿಕವಾಗಿ ಸೋಷಿಯಲ್ ಆಗಿರ್ಬೇಕು, ಮನೆಯಲ್ಲಿ ಚೆನ್ನಾಗಿರ್ಬೇಕು. ಸೊ ಈ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ನಾವೆಲ್ಲರೂ ಈ ಒಂದು ಅರಳು ಅಥವಾ ಮರಳು, ಅಂದರೆ ಅರಳು ಮರಳು ತನಕ ಹೋಗೋದಕ್ಕಿಂತ ಮುಂಚೆ ನಮಗೆ ಏನಾಗಿದೆ ಅದನ್ನು ಪೂರ್ವಭಾವಿ ಅಂಥ ಕಾಯಿಲೆಗೆ ಎಲ್ಲ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ನಾವು ಎಲ್ಲ ರೀತಿಯಲ್ಲಿ ವಾಕಿಂಗು, ಸ್ವಲ್ಪ ಸಾಧ್ಯ ಆದರೆ ಯೋಗ ಮಾಡಿ ಮನೆಯಲ್ಲಿ. ಅದಕ್ಕೆ ಯಾಕೆ ನಾವು ನಾಚಿಕೆ ಪಡ್ಕೊಳ್ಳೋದು ಬೇಕಾಗಿಲ್ಲ. ಕಿವಿಗೆ ಮಷಿನ್ ಹಾಕ್ಕೊಳ್ರಿ, ಯಾರೋ ನಗ್ತಾರಪ್ಪ ಅಂತೇಳಿ ಅಂಥವ್ದು ಯಾವುದನ್ನು ಇರಬಾರ್ದು. ನಿಮ್ಗೆ ಸೆಲ್ಫ್ ಕೇರ್ ಇಂಪಾರ್ಟೆಂಟ್ ಇದೆ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಯೋಜನೆಯ ಅಡಿಯಲ್ಲಿ ಬೆಂಗಳೂರಿನ ಅಜೀಮ್ಜಿ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರದಲ್ಲಿ 4 ದಿನ ಉಚಿತ ಪೌಷ್ಟಿಕ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಯೋಜನೆಗೆ ಶಾಸಕ HR ಗವಿಯಪ್ಪನವರು ಚಾಲನೆ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನೆಹರು ಕಾಲೋನಿಯಲ್ಲಿ ಬರುವ ಪುಣ್ಯಮೂರ್ತಿ ರಾಗಪ್ಪ ಶೆಟ್ಟಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಸಕ HR ಗವಿಯಪ್ಪನವರು ಮಕ್ಕಳಿಗೆ ಮೊಟ್ಟೆಯನ್ನ ತಿನ್ನಿಸುವ ಮೂಲಕ ಯೋಜನೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಉಪಕ್ರಮ ಶಾಲಾ ಮಕ್ಕಳ ಪೌಷ್ಟಿಕಾಂಶ ಮತ್ತು ಯೋಗಕ್ಷೇಮ ಸುಧಾರಿಸುವ ನಿಟ್ಟಿನಲ್ಲಿ ಈ ಯೋಜನೆಗೆ ಕೈಜೋಡಿಸಿರುವ ಬೆಂಗಳೂರಿನ ಅಜೀಮ್ಜಿ ಪ್ರೇಮ್ಜಿ ಫೌಂಡೇಶನ್ ಸೇವೆ ಸ್ವಾಗತಾರ್ಹ. ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 4 ದಿನ ಪೌಷ್ಟಿಕಾಂಶ ಊಟ ನೀಡಲಾಗುವುದೆಂದು ತಿಳಿಸಿದರು.
ಇದೇನೆಂದರೆ ನಮ್ಮ ಇವತ್ತು ನಾವು ರಾಜಕಾರಣದಲ್ಲಿ ಇರ್ಬೋದು, ನಾವು ಇವತ್ತು MLA ಆಗಿ ಸ್ಥಾನ ತಂದಿರ್ಬೋದು, ಆದರೆ ಮುಂದೆ ಫ್ಯೂಚರು, ಮುಂದೆ ಭವಿಷ್ಯತ್ತು ಇರೋದೆಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ನಿಮಗೆ ಏನೇನು ಸವಲತ್ತುಗಳು ಮಾಡಬೇಕು ಮಕ್ಕಳಿಗೆ, ಅವೆಲ್ಲ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದು ಈ ಸಾರಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಮೇಲೆ ಆತ ಯಾವಾಗಲೂ ಬಡವರ ಬಗ್ಗೆನೇ ಕಾಳಜಿ, ಮಕ್ಕಳ ಬಗ್ಗೆ ಕಾಳಜಿ ಇರ್ತದೆ. ಹಾಗಾಗಿ 3 ವರ್ಷ ಊಟದೊಂದು ವ್ಯವಸ್ಥೆ ಆತ ಮಾಡಿದ್ದ. ಏನು ಕೊಟ್ಟೋದ್ರೆ ಲಾಸ್ಟ್ ಇಯರು ಮೊಟ್ಟೆ ಸ್ಟಾರ್ಟ್ ಮಾಡೋದು 3 ವರ್ಷ, ವಾರಕ್ಕೆ 2 ದಿವಸ ಕೊಡ್ತಾರೆ. ಆದರೆ ಈ ವರ್ಷ ಮತ್ತೆ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಅವರೆಲ್ಲ ಕಡೆ ಅವರು ಅಷ್ಟೇ ಕಾಳಜಿ, ಅವ್ರ ತಂದೆಯವ್ರ ಕೈಯಿಂದ ಬಂಗಾರಪ್ಪ ಹೋಗಿಸಿದ್ರು ಕೈಯಿಂದನೇ ಯಾವನಾಗಲಿ ಮಕ್ಕಳಿಗೆ ಬೆಳೆಸ್ಬೇಕು ಅನ್ನೋದೊಂದು ಕನಸು ಅವ್ರಿಗೆ. ಯಾಕಂದರೆ ನೀವೇ ನಮಗೆಲ್ಲ ಕನಸು, ಮಕ್ಕಳೇ ಕನಸು. ಹಾಗಾಗಿ ಸಾಹೇಬರು ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಒಂದು ಕೊಡುಗೆ ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ಅವ್ರನ್ನ ಇಟ್ಕೊಂಡು ಮಾಡಿ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಂದು ಸ್ಫೂರ್ತಿ ಕೊಟ್ಟದ್ಮೇಲೆ ಇವತ್ತು 6 ದಿವಸ ಮೊಟ್ಟೆ ಕೊಡ್ತಾ ಇದೀವಿ ಅಂದರೆ ಇದು ಸಣ್ಣ ವಿಷಯ ಅಲ್ಲ. 1591 ಕೋಟಿ ಒಂದು ವರ್ಷಕ್ಕೆ, 3 ವರ್ಷಕ್ಕೆ. ಸೊ ಹಾಗಾಗಿ ನೀವೆಲ್ಲ ಮಕ್ಕಳೆಲ್ಲ ಹ್ಯಾಪಿನಾ? ತಿಂತೀರಾ ಎಲ್ಲರೂ ಮೊಟ್ಟೆ? ತಿಂತೀರಾ ಇಲ್ಲ? ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿರವರು ಬಿಜೆಪಿ ಸದಸ್ಯತ್ವ ಅಭಿಯಾನದ ಪ್ರಗತಿ ಪರಿಶೀಲನೆಗೆಂದು ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದರು. ಈ ವೇಳೆ ಸುದ್ದಿಗೋಷ್ಠಿ ನಡೆಸಿದ ಅವರು ಸದ್ಯದಲ್ಲೇ ಸಿಎಂ ಕುರ್ಚಿ ಖಾಲಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಹೀಗೆ ಬಿಜೆಪಿ ಸದಸ್ಯತ್ವ ಅಭಿಯಾನದ ಪ್ರಗತಿ ಪರಿಶೀಲನೆಗೆಂದು ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿರವರು ಬಿಜೆಪಿ ಸದಸ್ಯತ್ವದ ಪ್ರಗತಿ ಕುರಿತು ತಿಳಿಸಿದರು. ಬಳಿಕ ಸಿಎಂ ರವರ ಕುರ್ಚಿ ಕುರಿತು ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಹಗರಣದಲ್ಲಿ ಸಿಲುಕಿದ್ದಾರೆ. ಪಕ್ಷದ ರಾಜ್ಯ ವರಿಷ್ಠರು ನನ್ನ ಹಿಂದೆ ಇದ್ದಾರೆಂದು ಸಿಎಂ ರವರು ತಿಳಿದುಕೊಂಡಿದ್ದಾರೆ. ಆದರೆ ಅದು ಸಿಎಂ ರವರ ಭ್ರಮೆ. ತಮ್ಮ ಬೆನ್ನಿಗೆ ನಿಂತಿರೋರು ಬೆಂಬಲಿಗರಲ್ಲ, ಬದಲಾಗಿ ಸಿಎಂ ಕುರ್ಚಿಗಾಗಿ ಕಾದು ನೋಡುತ್ತಿರೋರು ಎಂದು ಸಿಎಂ ರವರು ಅರಿತುಕೊಳ್ಳಬೇಕಿದೆ. ಪ್ರಕರಣ ಎದುರಿಸುತ್ತಿರುವ ಸಿಎಂ ರವರು ಆದಷ್ಟು ಬೇಗ ರಾಜೀನಾಮೆ ನೀಡಲಿದ್ದಾರೆ. ಆಗ ಕುರ್ಚಿಗಾಗಿ ಪಕ್ಷದಲ್ಲೇ ಗುಂಪುಗಳಾಗಿ ಒಡಕು ಉಂಟಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಭ್ರಷ್ಟಾಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿದ್ದಾರೆ. ಭ್ರಷ್ಟಾಚಾರದ ಹೆಸರಿನಲ್ಲಿ ಅವರು ಏನಾದರೂ ಬೀಳ್ತಾರೆ ಅನ್ನೋ ಕಾರಣಕ್ಕೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತೇಳಿ ಎಲ್ಲರೂ ನಿಂತಿದ್ದಾರೆ ಅವರ ಹಿಂದೆ ಸಪೋರ್ಟ್ಗೆ ಅಂತ. ಬಟ್ ನಿಂತಿರೋರು ಯಾರ್ಯಾರು ಹಿಂದ್ಗಡೆ ಸಪೋರ್ಟ್ಗೆ ನಿಂತಿದ್ದಾರಲ್ಲ, ಅವ್ರ ಮನಸ್ಸಿನಲ್ಲಿದೆ, ನೀನು ಯಾವಾಗ ಹೋಗ್ತೀಯ ಮಾರಾಯ, ನಾನು ಆ ಜಾಗಕ್ಕೆ ಬರಬೇಕು ಅನ್ನೋ ಭಾವನೆಯಲ್ಲೇ ಇದ್ದಾರೆ. ಅಂದರೆ ಅದು ಅವ್ರಿಗೆ ಸಪೋರ್ಟ್ ಅಲ್ಲ, ಬೇಗ ಕಳಿಸ್ಬೇಕು, ನಾನು ಬರಬೇಕು ಅನ್ನೋ ಉದ್ದೇಶ. ಆದರೆ ಸಿದ್ದರಾಮಯ್ಯ ಏನಾದರೂ ಇವತ್ತು ರಿಸೈನ್ ಮಾಡೋ ಪರಿಸ್ಥಿತಿ ಬಂದಾಗ ರಿಸೈನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಮಾಡಿದ ತಕ್ಷಣ ಒಬ್ಬ ವ್ಯಕ್ತಿ ಹೆಸರು ಅಲ್ಲಿ ಇರೋದಿಲ್ಲ. ಆಗಲೇ 1 ಡಜನ್ ಜನ ಇದ್ದಾರೆ, ಹೊಸ ಹೊಸ ಶೂಟ್ಗಳೆಲ್ಲ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ, ಹವನ ಹೋಮಗಳೆಲ್ಲ ಮಾಡ್ತಿದ್ದಾರೆ. ಕೆಲವರೆಲ್ಲ ಹೈಕಮಾಂಡ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ಕೆಲವರು ಮಠಾಧೀಶರ ಸಂಪರ್ಕದಲ್ಲಿದ್ದಾರೆ. ಹೆಂಗೆ ತನಗೆ ಹೆಂಗೆ ಶಕ್ತಿ ಇದೆಯೋ ಆ ರೀತಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದೇನಾದರೂ ವ್ಯತ್ಯಾಸ ಆದಾಗ ಇವರೆಲ್ಲ ಸುಮ್ಮನಿರಲ್ಲ, ಎಲ್ಲರೂ ಅವರವರು ಮ್ಯೂಸಿಕಲ್ ಚೇರ್ಗೆ ಹಿಡಿತಾರೆ. ಆ ಸಂದರ್ಭದಲ್ಲಿ ನನ್ನ ಕಡೆ ಇಷ್ಟು ಜನ ಅವರ 130 ಅವರೇ 136 ಅವರೇ ಅಂತ ತಿಳಿದ್ರಲ್ಲ, ಅದೆಲ್ಲ ಏನಾಗುತ್ತೆ, ಅವರವರ ಗುಂಪುಗಳು ಚೆದರಿ ಹೋಗ್ಬಿಡ್ತವೆ, ಒಗ್ಗಟ್ಟು ಮುರಿದೋಗತ್ತೆ. ಆಗ ಪರ್ಮನೆಂಟ್ ಆಗಿ ಆ ಸ್ಥಾನವನ್ನು ಅಲಂಕರಿಸಿ ಮುಂದುವರಿಸೋರು ಯಾರು ಆ ಶಕ್ತರು ಇಲ್ಲ, ಅದರಿಂದಾಗಿ ಬೇಗ ಹೋಗ್ತದೆ ಅನ್ನೋ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಆದರೆ ಏನು ಮಾಡಿದ್ರಿ ಈ ಸಾರಿ, ಎಲ್ಲ ವಿರೋಧ ಪಕ್ಷಗಳನ್ನು ಒಂದು ಕಾರಣ ಇಟ್ಕೊಂಡು ನೀವು ಸೇರಿಕೊಂಡು ಅಷ್ಟು ಸೀಟಿಗೆ ಬಂದ್ರಿ. ಉದ್ದೇಶ ಏನಿತ್ತು?
ಮೋದಿಯವರನ್ನ ಸೋಲಿಸಬೇಕು ಅನ್ನೋದೇ ಒಂದೇ ಉದ್ದೇಶ ಅಲ್ವೇ? ಇದಲ್ಲ. ಮೋದಿಯವರ ಮೇಲೆ ಒಂದೇ ಒಂದು ಆಪಾದನೆ ಮಾಡಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ನಿಷ್ಕಳಂಕವಾದ ರಾಜಕಾರಣ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರ ರಹಿತವಾದ ರಾಜಕಾರಣವನ್ನ ದೇಶದಲ್ಲಿ ನೋಡ್ತಾ ಇದ್ದೀವಿ. ಆದ್ರಿಂದ ಮುಂದಿನ 5 ವರ್ಷಕ್ಕೂ ಕೂಡ ಪ್ರಧಾನಮಂತ್ರಿಯಾಗಿ ಮೋದಿಯವರೇ ಇರ್ತಾರೆ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹೊಸಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಹಭಾಗಿತ್ವದಲ್ಲಿ ಅನಂತಶೇನಗುಡಿ ವಲಯದ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ವಲಯ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಸ್ಪರ್ಧಿಸಲಿದ್ದಾರೆ. ಹಂಪಿ ರಸ್ತೆ ಹೊಸ ಮಲ್ಪನಗುಡಿಯ ವಿಜಯ ವಿದ್ಯಾರಣ್ಯ ಪ್ರೌಢಶಾಲಾ ಆವರಣದಲ್ಲಿ ಕೈಗೊಂಡ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಕ್ರೀಡಾ ಧ್ವಜಾವಂದನೆ ಸೇರಿದಂತೆ ಕ್ರೀಡಾ ನಿಯಮಗಳ ಕುರಿತಾಗಿ ಪ್ರತಿಜ್ಞಾವಿಧಿ ಪಠಿಸಲಾಯಿತು. ಕ್ರೀಡಾಪಟುಗಳು ಡಾಕ್ಟರ್ BR ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಪನಗುಡಿಯ ವಿದ್ಯಾರ್ಥಿಗಳು ಮುಗಿಸ್ತಾ ಇದ್ದಾರೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡನಹಳ್ಳಿಯ ವಿದ್ಯಾರ್ಥಿನಿಯರು ನಾವು ಸಹ ಕ್ರೀಡಾಪಟುಗಳಲ್ಲಿ ಒಳ್ಳೆಯ ಉತ್ಸಾಹದಿಂದ ಭಾಗವಹಿಸುತ್ತೇವೆ ಎಂಬ ಅರ್ಥದಲ್ಲಿ ಮುಗಿಸ್ತಾ ಇದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ಪಾಲಕರು ಸ್ವತಃ ತಮ್ಮ ನಡುವೆ ಶಿಸ್ತಿನ ನಡುವಿನ ನಿರ್ವಹಿಸ್ತಾ ಮುಂದಕ್ಕೆ ಸಾಗುತ್ತಾರೆ. ಮಹಾವೀರ ಶಾಲೆಯ ವಿದ್ಯಾರ್ಥಿನಿಯರು ಹಾಗೆಯೇ ಹೀರಾ ಶಾಲೆಯ ವಿದ್ಯಾರ್ಥಿನಿಯರು, ಹೀರಾ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಹೀರಾ ಆ ಶಾಲೆಯ ಬಾಲಕ ಮತ್ತು ಬಾಲಕಿಯರು ಶಿಸ್ತಿನ ಸಂಚಲನ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಮುಂದೆ ತಂಡ ಬರುವಂತಹ ನಾಗೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗೇನಹಳ್ಳಿಯ ಬಾಲಕರು ನಮ್ಮ ಗಣ್ಯಾತಿಗಳಿಗೆ ಸೆಲ್ಯೂಟ್ ಕೊಡುವುದರ ಮೂಲಕ ಪಥಸಂಚಲನ ಒಳ್ಳೆಯ ಕಾರ್ಯಕ್ರಮ ನಿರ್ವಹಿಸಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡನಾಯಕನಹಳ್ಳಿ ಬಳಿಕ ಶಿಕ್ಷಕ ಬಸವರಾಜ್ರವರು ಮಾತನಾಡಿ, ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಲು ಶಿಕ್ಷಣ ಇಲಾಖೆಯಿಂದ ವಿವಿಧ ಚಟುವಟಿಕೆಗಳನ್ನ ಕೈಗೊಳ್ಳಲಾಗಿ ಅದರಲ್ಲಿ ಕ್ರೀಡೆಯೂ ಒಂದಾಗಿದೆ. ಕ್ರೀಡೆ ದೈಹಿಕ ಸಾಮರ್ಥ್ಯವನ್ನ ವೃದ್ಧಿಸುವಲ್ಲಿ ಸಹಕಾರಿಯಾಗಲಿದೆ ಎಂದರು. ಬಳಿಕ ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಬಾ ಸರ್ ಜಲ್ದಿ ಬಾ. ಹೇಳು
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರವಾಸ ಮಟ್ಟದ ಕ್ರೀಡಾಕೂಟ, ಕ್ರೀಡೆಯಲ್ಲಿ ಪಾಲ್ಗೊಂಡು ಪ್ರತಿಭೆಯನ್ನ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.